ಪಿಯುಸಿ ರಿಸಲ್ಟ್ ಬಂದಿದೆ. ಕೆಲವೇ ದಿನಗಳಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಬರುತ್ತೆ. ಯಾವ ಕೋರ್ಸ್ ತಗೋಬೇಕು, ಯಾವ ಕಾಲೇಜಿಗೆ ಸೇರಬೇಕು ಅಂತ ವಿದ್ಯಾರ್ಥಿಗಳಿಗೆ ಗೊಂದಲ ಇರುತ್ತೆ. ಹಾಗಿದ್ರೆ ಚಿಂತೆನೇ ಬೇಡ. ನಗರದಲ್ಲಿ TV9 ಆಯೋಜಿಸಿರುವ ಎಜುಕೇಷನ್ ಎಕ್ಸ್ಪೋದಲ್ಲಿ ಶೈಕ್ಷಣಿಕ ಗೊಂದಲಗಳಿಗೆ ಪರಿಹಾರ ಸಿಗ್ತಿದೆ. ಯಾವ ಕೋರ್ಸ್ಗೆ ಸೇರಬೇಕು, ಯಾವ ಕಾಲೇಜಿಗೆ ಸೇರಬೇಕು, ಶೈಕ್ಷಣಿಕ ಗುರಿ ತಲುಪೋದು ಹೇಗೆ ಅನ್ನೋ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ. TV9 ಎಜುಕೇಷನ್ ಎಕ್ಸ್ಪೋಗೆ ಆಗಮಿಸಿರುವ ವಿದ್ಯಾರ್ಥಿಗಳು ತಮ್ಮೆಲ್ಲ ಗೊಂದಲಗಳನ್ನು ನಿವಾರಿಸಿಕೊಳ್ತಿದ್ದಾರೆ. ಹೌದು, TV9 ಆಯೋಜಿಸಿರುವ ಬೆಂಗಳೂರಿನ ಅತಿದೊಡ್ಡ ಎಜುಕೇಷನ್ ಎಕ್ಸ್ಪೋಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಅರಮನೆ ಅಂಗಳದ ತ್ರಿಪುರ ವಾಸಿನಿಯಲ್ಲಿ ನಡೆಯುತ್ತಿರುವ TV9 ಎಜುಕೇಷನ್ ಎಕ್ಸ್ಪೋದ 2ನೇ ದಿನವಾದ ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಪೋಷಕರ ಜೊತೆ ಎಕ್ಸ್ಪೋಗೆ ಆಗಮಿಸಿ ಕಾಲೇಜುಗಳಿಂದ, ಶೈಕ್ಷಣಿಕ ತಜ್ಞರಿಂದ ಮಾಹಿತಿ ಪಡೆದರು. ಎಕ್ಸ್ಪೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವಿಶೇಷ ಸೆಲ್ ಕೂಡ ಇದ್ದು, KEA ತಜ್ಞರು CET ಪರೀಕ್ಷೆ ಬಗ್ಗೆ ಇಂಚಿಂಚು ಮಾಹಿತಿ ನೀಡುತ್ತಿದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ತುಂಬಾ ಸಹಕಾರಿಯಾಗಿದೆ. ಖಂಡಿತ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಕಾಲೇಜು ಆಯ್ಕೆ ಕುರಿತು ಇಲ್ಲಿ ಒಮ್ಮೆ ವಿಸಿಟ್ ಮಾಡ್ತು ಅಂತಂದರೆ ಒಂದು ಐಡಿಯಾ ಬರುತ್ತೆ. ಹಾಗಾಗಿ ಅವರಿಗೆ ಮುಂದೆ ಏನು ರಿಸಲ್ಟ್ ಬಂದಾದಮೇಲೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಒಂದೇ ರೂಫ್ ಕಡೆ ಇಷ್ಟೊಂದು ಕಾಲೇಜುಗಳು, ಇಷ್ಟೊಂದು ಕೋರ್ಸ್ಗಳು, ಸರಿಯಾದ ಒಂದು ಕಾಲೇಜಿಂದನೇ ಮಾಹಿತಿ ಸಿಗುವಂಥದ್ದು ಉಪಯುಕ್ತವಾಗಿದೆ ಅಂತ ಅನಿಸುತ್ತೆ. TV9 ಎಕ್ಸ್ಪೋದಲ್ಲಿ ಭಾಗಿಯಾಗಿ ಚಿನ್ನ, ಬೈಕ್ ಗೆಲ್ಲಿ. ಲ್ಯಾಪ್ಟಾಪ್, ಬೈಕ್, ಚಿನ್ನದ ನಾಣ್ಯ ಗೆದ್ದವರು ಖುಷ್. TV9 ಎಜುಕೇಷನ್ ಎಕ್ಸ್ಪೋದಲ್ಲಿ ಪಾಲ್ಗೊಂಡವರು ಚಿನ್ನ, ಬೈಕ್, ಎಲೆಕ್ಟ್ರಿಕ್ ಸ್ಕೂಟಿ ಹಾಗೂ ಲ್ಯಾಪ್ಟಾಪ್ ಕೂಡ ಗೆಲ್ಲಬಹುದು. ಬೀಮ್ ಮೊಬಿಲಿಟಿಯಿಂದ ಎಲೆಕ್ಟ್ರಾನಿಕ್ ಬೈಕ್ ಮತ್ತು ಸಪ್ತಗಿರಿ NPS ನಿಂದ ಚಿನ್ನದ ನಾಣ್ಯ, ಲ್ಯಾಪ್ಟಾಪ್ ಗೆಲ್ಲುವ ಅವಕಾಶವಿದೆ. ಲಕ್ಕಿ ಡಿಪ್ ವಿಜೇತರು ಬಹುಮಾನವನ್ನು ಪಡೆದು ಖುಷಿಯಾದರು. ಈ ಲಕ್ಕಿ ಕೂಪನ್ ಬಿದ್ದಿದೆ ಅಂತ ಫೋನ್ ಮಾಡಿದ್ರು. ವಿನ್ನಾಗಿ ತುಂಬ ಖುಷಿ ಆಯ್ತಿದೆ. ನಮ್ಮ ಅಮ್ಮನಿಗೊಂದು ಗಾಡಿ ಕೊಡ್ದಂಗೆ ಆಯ್ತು. ಎಕ್ಸ್ಪೋದಲ್ಲಿ 82ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು, ಶಾಲಾ ಕಾಲೇಜುಗಳು ಭಾಗಿಯಾಗಿವೆ. ಸ್ಥಳದಲ್ಲೇ ಅಡ್ಮಿಷನ್ ಪಡೆಯೋರಿಗೆ ರಿಯಾಯಿತಿ ನೀಡಲಾಗ್ತಿದೆ. ಮತ್ತ್ಯಾಕೆ ತಡ? ಉಚಿತ ಪ್ರವೇಶ ಇರುವ ಎಕ್ಸ್ಪೋಗೆ ನಾಳೆಯೇ ಭೇಟಿ ಕೊಡಿ. ಶೈಕ್ಷಣಿಕ ಭವಿಷ್ಯವನ್ನ ರೂಪಿಸಿಕೊಳ್ಳಿ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.